ಹೊಸದಾಗಿ ಹುಟ್ಟೋದ್ರ ಬಗ್ಗೆ ಕರ್ತನ ಹೇಳಿದ ತಕ್ಷಣ ಅಲ್ಲಿ ಒಂದು ಸಂಗತಿ ನಾವು ನೆನಪು ಮಾಡ್ಕೋಬೇಕಾಗಿರುವಂಥದ್ದು ಅಥವಾ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಅದು ಕರ್ತನ ಅದನ್ನು ಹೇಳ್ತಿರುವಂಥದ್ದು. ಅಂದರೆ ಅನೇಕ ದಿವಸಗಳಿಂದ ಕೆಲವರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಮತ್ತು ಅನೇಕರು ಅದನ್ನು ಹೇಳ್ತಾರೆ. 4 steps ಫಾರ್ ಹೌ ಟು ಬಾರ್ನ್ ಅಗೇನ್ ಅಥವಾ 5 ಸ್ಟೆಪ್, ಹೊಸದಾಗಿ ಹುಟ್ಟೋದಕ್ಕೆ 5 ಹೆಜ್ಜೆಗಳು, 4 ಹೆಜ್ಜೆಗಳು ಅಥವಾ ಹೀಗೆ ನಾ ಹೇಳುವಂಥದ್ದು ನಾವು ನೋಡ್ತೇವೆ. ಆದರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸಂಗತಿಯಲ್ಲಿ ಸ್ಪಷ್ಟಪಡಿಸಿರುವಂಥದ್ದು ಏನಂದ್ರೆ, ಮುಂದೆ ಬರುವಾಗ ಇಲ್ಲಿ ಆತನು ನೀರಿಂದಲೂ ಆತ್ಮನಂತ ಹೇಳುವಾಗ ಆತ್ಮನಿಂದ ಹುಟ್ಟುವಂಥದ್ದು ಹೇಗೆ ಅಂದರೆ, ಅಲ್ಲಿ ಆತ್ಮನ ಗಾಳಿ ಬೀಸ್ತದೆ, ಎಲ್ಲಿಂದ ಬರ್ತದೆ, ಎಲ್ಲಿ ಹೋಗ್ತದೆ ಗೊತ್ತಿಲ್ಲ, ಆದರೆ ಆತ್ಮನಿಂದ ಹುಟ್ಟುವುದು ಕೂಡ ಹಾಗೆ ಅಂತ ಹೇಳುವಾಗ ಒಂದು ಸಂಗತಿ ನಾವು ನೆನಪು ಮಾಡ್ಕೋಬೇಕಾಗಿರುವಂಥದ್ದು ಅಂದರೆ, ಹೇಗೆ ಹುಟ್ಟಬೇಕನ್ನುವಂಥದ್ದು ಹುಟ್ಟುವವನು ಕಲಿಯುವುದಕ್ಕೆ ಏನು ಸಾಧ್ಯನೇ ಇಲ್ಲ. ನಾವು ಹುಟ್ಟಿ ಬಂದಿದ್ದೇವೆ, ನಾವು ಹೇಗೆ ಹುಟ್ಟು ಬರಬೇಕಂತ ನಾವೇನು ಕಲಿತು ಬಂದಿದ್ದೇವ? ನಾವು ಹುಟ್ಟುವಿಕೆಯಲ್ಲಿ ನಮ್ಮ ಪಾತ್ರವೇನಿಲ್ಲ. ನನ್ನ ತಂದೆ ತಾಯಿಯ ಪಾತ್ರ ಉಂಟು ನಾವು ದೈಹಿಕವಾಗಿ ಹುಟ್ಟೋದಕ್ಕೆ, ಆದರೆ ಹುಟ್ಟುವಂಥವ್ರಿಗೆ ಯಾವ ಪಾತ್ರ ಉಂಟು? ನಾವೇನು ಏನನ್ನು ಕಲಿತೇವೆ, ಎಷ್ಟು ಸ್ಟೆಪ್ಗಳು ಕಲಿತು ನಾವು ಹೇಗೆ ಹುಟ್ಟುತ್ತೇವೆ? ನಾವು ಏನನ್ನು ಅಂಥ ಸ್ಟೆಪ್ಗಳು ಕಲಿಯೋದು ಸಾಧ್ಯನೇ ಇಲ್ಲ. ಹುಟ್ಟುವವನಲ್ಲಿ ತಾನು ಮಾಡುವಂಥ ಯಾವ ಪಾತ್ರವೇ ಇಲ್ಲ ಅನ್ನುವಂಥದ್ದಲ್ಲಿ ಕರ್ತನ ಕಲಿಸ್ತೇವೆ. ಹೇಗೆ ದೈಹಿಕವಾಗಿ ಹುಟ್ಟುವಂಥ ಶಿಶುವಿಗೆ ಅದಕ್ಕೆ ಏನನ್ನೂ ಕಲಿಸಬೇಕಾಗಿಲ್ಲ, ಅದಕ್ಕೆ ಏನೂ ಗೊತ್ತಿಲ್ಲ, ಅದು ಏನು ಮಾಡಬೇಕಾಗಿಲ್ಲ. ಅದು ಹುಟ್ಟಬೇಕಾದ್ರೆ ತಂದೆ ತಾಯಿ ಪಾತ್ರ ಉಂಟು. ಹಾಗೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತ ಕಲಿಸಿದ್ದಾನೆ. ಹೊಸದಾಗಿ ಹುಟ್ಟೋದಂದ್ರೆ ಆತ್ಮನಿಂದ ಹುಟ್ಟುವಂಥದ್ದು, ದೇವರಿಂದ ಹುಟ್ಟುವಂಥದ್ದು ನೋಡ್ತೇವೆ. ಆತ್ಮಿಕವಾಗಿರುವಂಥ ನಾವು ಹೇಗೆ ನಾವು ಹುಟ್ಟುತ್ತೇವೆ? ನಾವು ಆತ್ಮಿಕವಾಗಿ ಹುಟ್ಟೋದಕ್ಕೋಸ್ಕರ ನಮ್ಮಿಂದ ಏನೋ ಒಂದು ಪ್ರಯತ್ನ ಮಾಡಿ ಹುಟ್ಟುವಂಥದ್ದಲ್ಲಿ ಯಾವುದೇ ಸಾಧ್ಯತೆಗಳಿಲ್ವೇ ಇಲ್ಲ. ನಾವು ಅಲ್ಲಿ ನೋಡುವಾಗ ದೇವರಿಂದಲೇ ಹುಟ್ಟುವಂಥದ್ದು. ಅಂದರೆ ನಮ್ಮ ಹುಟ್ಟುವಿಕೆಗೆ ದೇವರು ಕಾರಣ. ಯೋಹನ 1:12 ಕೂಡ ಅದನ್ನೇ ಹೇಳ್ತಾನೆ, ಯಾರು ಯೇಸು ಕ್ರಿಸ್ತ ನಂಬಿದರೋ ಅವರಿಗೆ ದೇವರ ಮಕ್ಕಳ ಅಧಿಕಾರವನ್ನು ದೇವರು ಕೊಟ್ಟು ಅಧಿಕಾರವನ್ನು ಪಡೆದಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಅವರು ಸ್ವಇಚ್ಛೆಯಿಂದಾಗಲಿ, ಶರೀರ ಸಂಬಂಧದಾಗಲಿ, ರಕ್ತ ಸಂಬಂಧವಾಗಲಿ ದಿಂದಾಗಲಿ ಹುಟ್ಟಿದವರಲ್ಲಾದರೆ ದೇವರಿಂದಲೇ ಹುಟ್ಟಿದವರು. ಸ್ಪಷ್ಟವಾಗಿ ಇವತ್ತು ಕ್ರಿಶ್ಚಿಯನಿಟಿಯಲ್ಲಿ ಏನಾಗಿದೆ, ನೀವು ಯಾರಂದ್ರೆ ನಾವು ಹುಟ್ಟಿದ ಕ್ರೈಸ್ತರು, ನಮ್ಮ ತಂದೆ ತಾಯಿಗಳು ಕ್ರೈಸ್ತರು, ನಮ್ಮ ತಾತಂದ್ರ ಕಾಲದಿಂದ ಕ್ರೈಸ್ತರು, ನಮ್ಮ ಅಪ್ಪ ಪಾಸ್ಟರ್, ನಮ್ಮ ಅಪ್ಪ ಬಿಷಪ್, ನಮ್ಮ ಅಪ್ಪ ಇಂಥವರು ಕ್ರಿಶ್ಚಿಯನ್ ಲೀಡರ್ಗಳು. ಆದರೆ ಅವುಗಳಿಂದ ನಾವು ಹುಟ್ಟುವಂಥದ್ದಲ್ಲ. ನಿಜವಾಗ್ಲೂ ನಾನು ದೇವರಿಂದ ಹುಟ್ಟಿದ್ರೆ ಅದನ್ನ ಇಲ್ಲಿ ಕರೆದು ನಾವು ತಿಳಿಪಡಿಸುವಂಥದ್ದು. ಹಾಗೆ ಹುಟ್ಟುವುದಕ್ಕೆ ಏನಲ್ಲಿ ಅದು ಹೇಗೆ ಹುಟ್ಟೋದಕ್ಕೆ ಸಾಧ್ಯ ಇದೆ? ನಮ್ಮಿಂದ ಬರುವಂಥದ್ದು ಒಂದೇ ಒಂದು ಜವಾಬ್ದಾರಿ ಏನಾಗಿದೆ ಅಂದರೆ ನಂಬಿಕೆ. ಯೋಹನ 11:12 ಏನು ನೋಡ್ತೇವೆ? ಯೇಸು ಯಾರ್ಯಾರು ನಂಬಿದರೋ ಅಥವಾ ಆತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ರು ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟರು. ನಂಬಿಕೆ ನಮ್ಗೆ ಹೇಗೆ ಬರುತ್ತೆ? ರೋಮ 10:17 ನೋಡೋ ಪ್ರಕಾರ ನಂಬಿಕೆ ದೇವರ ವಾಕ್ಯ ಕೇಳೋದ್ರಿಂದಲೇ ನಂಬಿಕೆ ಬರುತ್ತೆ. ಮತ್ತು ಆ ನಂಬಿಕೆ ಬರುವಂಥದ್ದು ಕೂಡ ಯಾರಿಂದ? ಪರಿಶುದ್ಧಾತ್ಮನಿಂದ. ಯೋಹನ ಸುವಾರ್ತೆ 16ನೇ 25ನೇ ವಚನ ನೋಡ್ತೇವೆ. ಏನಂದ್ರೆ, ಸತ್ಯದ ಆತ್ಮನು, ಪರಿಶುದ್ಧಾತ್ಮನು ನಿಮಗೆ ನಾನು ಕರ್ತನಾದ ಯೇಸು ಕ್ರಿಸ್ತನೇ ಹೇಳ್ತಾನೆ, ನಾನು ತಂದೆ ಬಳಿಗೆ ಹೋಗ್ತೇನೆ, ನಿಮ್ಗೆ ಬೇರೊಬ್ಬ ಸಹಾಯಕನನ್ನು ಕಳಿಸ್ತೇನೆ, ಆಧರಿಕನನ್ನು ಕಳಿಸ್ತೇನೆ, ಆತ ಸಹ ನಿಮ್ಮೊಂದಿಗೆ ಇರ್ತಾನೆ. ಆದರೆ ಆತನೇ ಹೇಳ್ತಾನೆ, ಆತನು ಬಂದಾಗ ನಿಮ್ಮನ್ನು ಸತ್ಯಕ್ಕೆ ನಡೆಸ್ತಾನೆ. ಆತನು ಬಂದಾಗ ಆತನೇ ಹೇಳ್ತಾನೆ 3 ಸಂಗತಿಗಳು ಹೇಳ್ತಾನೆ ಅಲ್ಲಿ ನೋಡುವಾಗ: ಸಿನ್, ರೈಚಿಯಸ್ನೆಸ್, ಜಡ್ಜ್ಮೆಂಟ್. ಸತ್ಯದ ಆತ್ಮನು ಬಂದಾಗ ಪಾಪ, ನೀತಿ, ನ್ಯಾಯ ತೀರುವಿಕೆ ವಿಷಯಗಳಲ್ಲಿ ಅರಿವನ್ನು ಹುಟ್ಟಿಸ್ತಾನೆ. ಅದೆಲ್ಲಿಂದ? ದೇವರ ವಾಕ್ಯದಿಂದಲೇ. ನಾವು ಹುಟ್ಟಬೇಕಾದ್ರೆ ಇಲ್ಲಿ ದೇವರ ಆತ್ಮನೇ, ದೇವರ ವಾಕ್ಯಗಳೇ ಇಲ್ಲಿ ಕಾರಣವಾಗಿವೆ. ನಾವು ಮಾಡುವಂಥ ಯಾವ ಕೆಲಸಗಳಿಂದ, ಒಳ್ಳೆ ಕಾರ್ಯಗಳಿಂದ, ಪುಣ್ಯ ಕಾರ್ಯಗಳಿಂದ, ಆಜ್ಞೆಗಳು ಕೈಕೊಂಡು ನಡೆಯೋದ್ರಿಂದ, ಉಪವಾಸ, ಪ್ರಾರ್ಥನೆ, ಅದು ಇದು ಇವುಗಳಿಂದ ಅಲ್ಲ.
ಆದರೆ ಜನ ಅದರಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ಅಂತ ಕಾರ್ಯಗಳಲ್ಲಿ. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಹೊಸದಾಗಿ ಹುಟ್ಟುವಂಥದ್ದು ಏನಂದ್ರೆ ದೇವರಿಂದಲೇ ಹುಟ್ಟುವಂಥದ್ದು. ಇದರಲ್ಲಿ ನಿಮ್ಮ ಪಾತ್ರ ಏನು? ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಕರ್ತನಾದ ನಿಕೋದೇವನ ಕಲಿಸಿರುವಂಥದ್ದು ಅಂದರೆ ಹೊಸದಾಗಿ ಹುಟ್ಟಬೇಕು. ಮತ್ತೆ ಹುಟ್ಟೋದು ಕೂಡ ಹುಟ್ಟಬೇಕಂತ ಹೇಳಿ ನೀವೇನೇನೋ ಕೆಲಸ ಮಾಡಬೇಡ್ರಿ, ಏನೇನೋ ಹೋಗಿ ನಿಮ್ಮ ಪ್ರಯತ್ನಗಳು ಮಾಡಕ್ ಹೋಗ್ಬೇಡ್ರಿ. ಇದು ದೇವರಿಂದಲೇ ಆಗುವಂಥ ಕಾರ್ಯ. ದೇವರಿಂದ ಆಗುವಂಥದ್ದು ಹೇಗೆ? ದೇವರ ವಾಕ್ಯಗಳು ನಿಂದ ಆಗುವಂಥ ಕಾರ್ಯ. ನೀರಿಂದಲೂ ಆತ್ಮದಿಂದ ಹುಟ್ಟುವಂಥದ್ದು. ದೇವರ ವಾಕ್ಯದಲ್ಲಿ ದೇವರನ್ನು ನಾವು ನಂಬಬೇಕಾದ್ರೆ ದೇವರ ವಾಕ್ಯಗಳನ್ನು ಅನುಗುಣವಾಗಿ ನಾವು ನಂಬಬೇಕಾಗಿದೆ. ನಂಬಿಕೆ ಬರುವಂಥದ್ದು ರೋಮ 10:17 ಪ್ರಕಾರ ದೇವರ ವಾಕ್ಯದಲ್ಲಿ ನಮ್ಮಲ್ಲಿ ನಂಬಿಕೆ ಹುಟ್ಟುತ್ತದೆ. ಆ ನಂಬಿಕೆ ಹುಟ್ಟಿಸುವ ಆತನು ದೇವರ ವಾಕ್ಯಗಳಿಂದ ಪರಿಶುದ್ಧಾತ್ಮನೇ ನಾವು ವಾಕ್ಯಗಳು ಓದುವಾಗ ಪಾಪ, ನೀತಿ, ನ್ಯಾಯ, ತೀರ್ಪುಗಳನ್ನು ಹುಟ್ಟಿಸ್ತಾನೆ. ದೇವರ ವಾಕ್ಯಗಳು ಉಂಟು. ಅದು ಕೂಡ ಬೇರೆ ಪುಸ್ತಕಗಳಾಗಿ ಪ್ರಿಂಟ್ ಆಗಿ ಹಾಳೆಗಳಲ್ಲಿ ಬರೆದು ನಮ್ಗೆ ಕೊಡಲ್ಪಟ್ಟಿದೆ. ಬೇರೆ ನ್ಯೂಸ್ ಪೇಪರ್ ಓದಾಗೆ, ಬೇರೆ ಕತೆ ಪುಸ್ತಕಗಳು ಓದಾಗೆ, ಬೇರೆ ಓದಾಗೆ ಆ ಬೈಬಲನ್ನು ಕೂಡ ಓದಿದ್ರೆ ನಮ್ಮಲ್ಲಿ ಯಾವ ಬದಲಾವಣೆ ಇಲ್ಲ. ಅನೇಕರು ಹಾಗೆ ಓದ್ತಾರೆ. ಆದರೆ ಬೈಬಲ್ ದೇವರಾತ್ಮನೂ ಅವುಗಳನ್ನು ಬರೆಸೋದ್ರಿಂದ, ಆ ವಾಕ್ಯಗಳು ದೇವರಾತ್ಮನೇ ವಾಕ್ಯಗಳೇ ಆಗಿರೋದ್ರಿಂದ ಆ ವಾಕ್ಯಗಳ ಆತ್ಮನು ನಮಗೆ ತಿಳಿಯಪಡಿಸುವಾಗ ಏನು ಮೊದಲನೇದಾಗಿ ಆತನ ಪಾಪ, ದೇವರಾತ್ಮನ ನಮ್ಮಲ್ಲಿ ಪಾಪದ ಹುಟ್ಟಿಸ್ತಾನೆ. ದೇವ್ರ ವಾಕ್ಯ ಏನು ಹೇಳುತ್ತೆ? ಹೊಸದಾಗಿ ಹುಟ್ಟಿದ್ರ ಬಗ್ಗೆ ಅದರ ಹಿನ್ನೆಲೆ ಅಥವಾ ಅಲ್ಲಿ ಬೇಕಾಗಿರುತ್ತಂದ್ರೆ ಮೊದಲಾಗಿ ನಾವು ಪಾಪಿಗಳಾಗಿದ್ದೇವೆ. ದೇವ್ರ ವಾಕ್ಯ ಅದನ್ನೇ ತಿಳಿಸ್ತೇವೆ. ನಾವು ಪಾಪ ಮಾಡೋದ್ರಿಂದ ಪಾಪಿಗಳಲ್ಲ, ನಾವು ಪಾಪಿಗಳಾಗಿರೋದ್ರಿಂದ ಪಾಪ ಮಾಡುತ್ತೇವೆ. ಅದೆಲ್ಲಿಂದ ಬಂದಿರುತ್ತೆ? ಆದಾಮನಿಂದಲೇ ಪಾಪ ಮತ್ತು ಪಾಪದಿಂದ ಮರಣ ಅದು ಎಲ್ಲರಲ್ಲಿಯೂ ವ್ಯಾಪಿಸಿದೆ. ಅದಕ್ಕೆ ನಾವು ಇವತ್ತು ನಾನು ಇವರಿಗಿಂತ ಪರಿಶುದ್ಧ, ಅವನಿಗಿಂತ ಒಳ್ಳೆಯವನು, ನಾನು ಇಂಥ ಅಪರಾಧ ಮಾಡಲಿಲ್ಲ, ಇಂಥ ಕೆಟ್ಟತನ ಮಾಡಿಲ್ಲ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ. ಅದು ರೋಮ 3:23 ಕರ್ತನು ದೇವರಾತ್ಮನು ತನ್ನ ವಾಕ್ಯ ನಮಗೆ ಪರಿಚಯ ಮಾಡ್ಕೊಳ್ತಾನೆ. ಅವಾಗ ಹೇಳ್ತಾನೆ, ಹೌದು ದೇವರೇ, ನಾನು ಪಾಪಿಯಾಗಿದ್ದೇನೆ. ಪಾಪಿಯಾಗಿದ್ದ ತಕ್ಷಣ ದೇವರಾತ್ಮನಲ್ಲಿ ಸುಮ್ಮನೆ ಇಲ್ಲ. ಅದನ್ನೇ ಹೇಳ್ತಾನೆ, ಪಾಪವು ಕೊಡುವಂಥ ಸಂಬಳ ಮರಣ. ಆ ಮರಣ ನಿತ್ಯವಾದಂಥ ಮರಣ. ಬೆಂಕಿ ಗಂಧಕ್ಕೆ ಉರಿಯುವಂಥ ಕೆರೆಯಲ್ಲಿ ನಿತ್ಯವಾಗಿಯೂ ಯಾತನೆಯನ್ನು, ದಂಡನೆಯನ್ನು ಅನುಭವಿಸುವಂತಹ ಮರಣ ಅದಾಗಿದೆ. ಮರಣ ಅಂದ್ರೆ ಮುಗಿದು ಹೋಗುವಂಥ ಕಾರ್ಯ. ನಿತ್ಯವಾಗಿಯೂ ದಂಡನೆ ಅನುಭವಿಸುವಂಥದ್ದೇ ಮರಣ. ನಿತ್ಯವಾಗಿಯೂ ದೇಹಾತ್ಮ ಪ್ರಾಣಗಳು ದೇವರಿಂದ ಬೇರ್ಪಟ್ಟು ಸೈತಾನಿಗೆ ನೇಮಿಸಲ್ಪಟ್ಟಂತ ಬೆಂಕಿ ಗಂಧ ಕುರಿತ ಕೆರೆಯಲ್ಲಿ ಸೈತಾನನ್ನು ಹಿಂಬಾಲಿಸಿ ಹೋಗಿರೋದ್ರಿಂದ, ಯೇಸು ಕ್ರಿಸ್ತನನ್ನು ನಂಬದೇ ಇರೋದ್ರಿಂದ, ಯೇಸು ಕ್ರಿಸ್ತನ ತಿರಸ್ಕರಿಸೋದ್ರಿಂದ ಅಲ್ಲಿ ನಡೆಸುವಂತ ಜೀವಿತವನ್ನೇ ಎರಡನೇ ಮರಣ ಅಂತ ಹೇಳಿರ್ತದೆ. ಅದು ಜೀವಿತ ಅಂತ ಹೇಳೋದಕ್ಕಿಂತ ಅದಕ್ಕೆ ಅದು ಮರಣವೇ ಆಗಿದೆ. ಯಾಕಂದ್ರೆ ನಿತ್ಯವಾಗಿಯೂ ದಂಡನೆ ಅನುಭವಿಸುವಂಥದ್ದು. ಏನಂತಾರೆ ಪಾಪ ಅಲ್ಲಿ ಅದರ ಒಂದು ದೇವರಾತ್ಮನು ಆ ಸತ್ಯ ಸಂಗತಿ ದೇವರ ವಾಕ್ಯದಲ್ಲೇ ತಿಳಿಯಪಡಿಸ್ತಾರೆ. ಹಾಗೆ ನಾನು ಪಾಪಿಯಾಗಿದ್ದೇನೆ, ಕರ್ತನ ಅಯ್ಯೋ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪದಿಂದ ನಾನು ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ, ನಾನು ಏನಂತಾರೆ ಮರಣದಲ್ಲೇ ಸತ್ತು ಹೋಗ್ತೇನೆ, ಹಾಗೆ ನಾನು ಹೇಗೆ ಬಿಡುಗಡೆ ಹೊಂದಿ? ಆವಾಗ ದೇವರಾತ್ಮನೇ ದೇವರ ವಾಕ್ಯ ತಿಳಿಸ್ತಾನೆ. ಇಲ್ಲ, ಅದೇ ರೋಮ 6:23 ನೋಡೋ ಪ್ರಕಾರ ಇಲ್ಲ, ದೇವರು ಕೊಡುವಂತ ಉಚಿತ ಅರ್ಥವರವಿದೆ. ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನೀವು ಏನಂತಾರೆ ರಕ್ಷಣೆಯನ್ನು ಹೊಂದುವಂತೆ, ಹೊಸದಾಗಿ ಹುಟ್ಟಲಿಕ್ಕೆ ಆಗುವಂತೆ ಆತ ನಿಮಗೋಸ್ಕರ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತದಿಂದಲೇ ನಿಮ್ಮ ಪಾಪ ಪರಿಹಾರ ಉಂಟು. ಆ ರಕ್ತದಲ್ಲಿ ನಿಮ್ಮ ಪಾಪದಿಂದ ನಿಮಗೆ ವಿಮೋಚನೆ ಉಂಟು. ಆತ ನಿಮಗೋಸ್ಕರ ಯಜ್ಞವಾಗಿ ಸಮರ್ಪಿಸಲ್ಪಟ್ಟಿದ್ದಾನೆ. ಆತನು ಸತ್ತು ಉಣಲ್ಪಟ್ಟು ಸತ್ತವರಲ್ಲಿ ಎದ್ದು ಬಂದು ರಕ್ಷಣೆಯನ್ನು ಸಿದ್ಧಪಡಿಸಿದ್ದಾನೆ. ಆ ರಕ್ಷಕನನ್ನು ನೀವು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೆ ಆದರೆ ನೀವು ಹೊಸದಾಗಿ ಹುಟ್ಟಿದ್ದೀರಾ ಅಥವಾ ನೀವು ರಕ್ಷಣೆ ಹೊಂದಿದ್ದೀರಾ, ದೇವರ ಮಕ್ಕಳಾಗ್ತೀರಾ. ಆ ಸಂಗತಿಯನ್ನು ದೇವರು ಈ ಒಂದು ಹೊಸದಾಗಿ ಹುಟ್ಟುವುದರ ಅರ್ಥದಲ್ಲಿ ಕರ್ತನೆ ಹೇಳ್ತಿದ್ದಾನೆ. ಅದಕ್ಕೋಸ್ಕರವೇ ಎಲ್ಲ ನೋಡುವಾಗ ನೋಡ್ತೇವೆ, ಅದು ಹುಟ್ಟುವಿಕೆಯಲ್ಲಿ ನಮ್ಮ ಪಾತ್ರವೆಲ್ಲ ಬದಲಾಗಿ ದೇವರಾತ್ಮನು ದೇವರ ವಾಕ್ಯಗಳೇ ಅದರಲ್ಲಿ ಉಂಟು. ಈ ಸಂಗತಿಯನ್ನು ನಿಕೋದೇಮನಿಗೆ ಕರ್ತನು ಸ್ಪಷ್ಟಪಡಿಸು. ಆತನು ತಕ್ಷಣದಲ್ಲಿಯೋ ಕ್ರಮಣವಾಗಿಯೋ ನಂಬಿದನು. ಅಲ್ಲಿ ಹೊತ್ತು ನಾವೇನನ್ನು ನಂಬಿದ್ದೇವೆ, ನಮ್ಮ ನಂಬಿಕೆ ಏನಾಗಿದೆ ನಾವು ಪರೀಕ್ಷೆ ಮಾಡಿಕೊಳ್ಳೋಣ.